4 ವರ್ಷ ಆದ್ಮೇಲೆ ತಾಯಿ ದರ್ಶನ ಮಾಡಕ್ ಹೊಂಟೇವಿ ಬರ್ರಿ. ನಮ್ ಜರ್ನಿ ಸ್ಟಾರ್ಟ್ ಆಗಿದೆ ಬಿಸ್ಕಿಟ್ ಇಂತ್ರ ನೋಡ್ರಿ. ನೋಡ್ರಿ ನಮ್ ಹುಲಿ ಬಿಸ್ಕಿಟ್ ಬಡಿಯಾಕತ್ತೈತಿ. ಈ ಬಿಸ್ಕಿಟ್ ಮೇ ಇದ್ದಿದ್ ಫೋಟೋ ಸುಧಾ ಮೂರ್ತಿ ಅತ್ ನೋಡ್ರಿ ನಮ್ಮವು ಯೂಟ್ಯೂಬ್ದಾಗ ನೋಡಿ ಎಷ್ಟು ಶಾಣೆ ಆಗಿ ಏನ್ ಸುದ್ದಿ. ಶಾಣೆ ಅದೀನಿ ಅಷ್ಟೇ. ಪಾದಯಾತ್ರೆ ಗುಡ್ಡಾಪುರ್ ಪಾದಯಾತ್ರೆ ಗುಡ್ಡಾಪುರ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಜೈ ಶ್ರೀರಾಮ್ ಜೈ ಶ್ರೀರಾಮ್. ನಾವು ಆಕ್ಚುಲಿ ಒಂದಿನ ಲೇಟ್ ಹೋಗಿದ್ದಕ್ಕೆ ಈ ಮಾತುಕತೆ ನಡೆದಿತ್ತು ನೋಡ್ರಿ. ನಿನ್ನೆ ಹೋಗಿದ್ರೆ ಆರಾಮ್ ಬಿಸ್ಕಿಟ್ ಆ್ಯಪಲ್ ರೈಸ್ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಕಡೆಗೆ ಇಬ್ಬರೇ ಸಿಕ್ಕರು. ಉತ್ತರ ಎಲ್ಲಿ ಗುಡ್ಡಾಪುರ ರೀ? ಗುಡ್ಡಾಪುರ ಏನ್ರಿ? ಅರ್ಕೇರಿಗೆ ರೀ. ಯಾವ ಊರ್ನವ್ರಿ? ಎರಡು ದಿನ ಆಯ್ತು ಬಿಟ್ಟು. ಪಾದಯಾತ್ರ ಗುಡ್ಡಾಪುರ ಪಾದಯಾತ್ರೆ. ಮುಂದಿನ ಸಲ ಅಂಬಾನಿ ಮಗನ ಕರ್ಕೊಂಡ್ ಬರೋದೈತಿ. ನಡೆಸೋ 50 ಕಿಲೋಮೀಟ್ರ ತಿಂದ ಆರಾಮ ಮಿಕ್ಕ್ಯಾನ. ಯಾ ಕರ್ಮ ಮಾಡಿದ್ನು. ನಮ್ಮ ಅಣ್ಣ ತಮ್ಮದಿರು ಒಂದ್ ಮಾತು ಬೈಲಿಲ್ಲ, ನಮ್ಮ ತಾಯಿ ಒಂದ್ ಮಾತು ಬೈಲಿಲ್ಲ, ನಮ್ಮ ತಂದೆ ಒಂದ್ ಮಾತು ಬೈಲಿಲ್ಲ. ಯಾವ್ದೋ ಅನಿಷ್ಟ ಮುಂದೆ ಹೋಗಿದ್ರೆ ವೆರೈಟಿ ಫುಡ್ ಸಿಕ್ತಿತ್ತು. ಇವತ್ತೊಂದು ಫುಡ್ ಇಲ್ಲ ಏನಿಲ್ಲ. ಸುಮ್ಮ ಗುಡ್ಡದ ನಡೀದ್ ನೋಡು. ಅದು ಕಪ್ಪು ನೋಡ್ರಿ. ನಿನ್ನೆ ಬಂದಿರೋ ಬರ್ಚಕ ಚಾ ಸಿಕ್ತಿತ್ತು. ಬರ್ಚಕ ಉಪ್ಪಿಟ್ಟ, ಬರ್ಚಕ ಶಿರಾ ನೋಡ್ರಿ. ಚಾ ಕಪ್ಪ ನಿನ್ನೆ ಬಂದಿದ್ರ ಚಾ. ಆದ್ರೂ ಬೆಕ್ಕದಟ್ ಕಷ್ಟ ಅಲ್ಲಿ ದೇವಿ ನೋಡು ಉತ್ಸಾಹ ಮನಗಂಡ ಐತಿ. ದೇವಿ ಕರ್ಸ್ಕೊತಾಳ. ಶ್ರೀ ದಾನಮ್ಮ ದೇವಿ ಕಿ ಜೈ. ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್. ಅಂತೂ ಇಂತೂ ನಡ್ಕೊಂಡು ಹೋಗೇ ಹೋಗ್ತೇವೆ, ಬಿಡುದಿಲ್ಲ. 15 ಕಿಲೋಮೀಟರ್ ಬಂದಿವೆ. ಸುಮ್ಮನೆ ನಡಿ ದೋಸ್ತ. ಜೀವನದಾಗ ಏನು ಕಷ್ಟ ಆದ್ರೂ ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ. ಕೆರೆ 1 ತಾಸಾಯ್ತು. 1 ತಾಸು ನಡೆದ್ರು 10 ಕಿಲೋಮೀಟ್ರ್ ನಡೆದಿಲ್ಲ. ನಾ 10 ಆಗೈತಿಲ್ಲ, ಆಗಿಲ್ಲ. 10 ಕಿಲೋಮೀಟ್ರ್ ನಡೆದಿಲ್ಲ. ಇನ್ನ ಬರೋಬ್ಬರ 40 ಕಿಲೋಮೀಟ್ರ್ ನೋಡೋ ಹೆಂಗೆ ನಡೀತೇವೆ ಅಂದ್ಬಿಟ್ಟು. ಅಲ್ಲ ಈಗಿನ ಕಾಲ್ದಾಗ ಇಟ್ಟು ಗಾಡಿ ಅದಾವ, ಬೈಕ್ ಅದಾವ, ಬಸ್ ಅದಾವ, ಓಕೆ ನಡಿತೇವೆ. ಅವಾಗಿನ ಕಾಲ್ದಾಗ ಹೆಂಗಾರ ಓದ್ತಿದ್ರು ಮರೆ. ಬಸ್ ಇಲ್ಲ ಏನಿಲ್ಲ, ಆದರೂ 50 ಕಿಲೋಮೀಟ್ರ್ ನಡೀತಿದ್ರು. ಅವಾಗೆಲ್ಲ ಕುದುರೆ ಒಂಟಿ ಆನೆ ಇಂಥರ ಮೇಲೆಲ್ಲ ನಡೀತಿದ್ರು. ಈಗೇನು ಆರಾಮೈತ್ರಿ ಜೀವನ. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಸ್ವಲ್ಪ ಥಂಡಿ ಕಡಿಮೆ ಆಯಿತು. ಮುಂಜಾನೆ ಅನಾಹುತ ತಂಡಿತ್ತು ಮರ್ರೆ. ಹೆಂಗೆ ತಂಡಿತ್ತು ಗೊತ್ತೇನು ದೋಸ್ತ? ನಡುತ್ತಾರೆ ಗಡಗಡ 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 ಅಂತ ಕೇಳೋದಿಲ್ಲ. ಗಡಗಡ ಚಳಿ ಬಂದವ್ರ ತರ ಗಡಗಡ ಗಡಗಡ ಅಂತ. ಬರ್ರಿ ಅಲ್ಲೇ ಬರ್ರಿ ಸರ್ ಪಟ್ಟಣ ನೋಡೋಣ ಬರ್ರಿ. ಹೆಂಗಿರ್ಬೇಕ್ರಿ?
ನಿನಗೇನು ಬದುಕ್ತಾವ चल चल ನಮ್ಮವ್ವ ಯತ್ನಾಳದಾಗ ಚೋಡ್ತಿರತ್ತಳ ನಮ್ಮ ಪಯಣ ಇಲ್ಲಿಂದ ಅದಿಗೆ ಈಗ ಇಟ್ಟು ಬಂದೆವು ನೈಟ್ ಹೋಗ್ಬೇಕು ಚೋಡ ತಿಂದು ಈಗ ಮಹಾರಾಷ್ಟ್ರ ಕರ್ನಾಟಕ ಬಾರ್ಡ್ರಿಗೆ ಬಂದೆ ನೋಡ್ರಿ. ಗಾಡಿ ಕೈ ಮಾಡಕತ್ತಿರಲ್ಲ ನಡ್ಕೊತ ಬಂದಿರಿ ನಡ್ಕೋತೀವಿ ಎತ್ತದಿಂದ ಈ ಕಡೆ ಗಾಡಿ ಮತ್ತೆ ಗಾಡಿಗೆ ಹೋಗ್ರಿ ಮತ್ತೆ ನಡ್ಕೊತ ಯಾಕೆ ಸುಮ್ಮನೆ ತರ್ಬಿಸ್ಲೇನ್ರಿ ಗುಡ್ಡಕ್ಕೆ ಹೋಗು ಗಾಡಿ ಫೇಮಸ್ ಮಾಡೋ ಮತ್ತೆ ವಿಡಿಯೋದಾಗ ಮತ್ತೆ ನೋಡ್ರಿ ವಯಸ್ಸು ಎಷ್ಟೈತೆ ಮತ್ತೆ ನಿಮಗೆ? 80 85 ಅಂದ್ರೆ 70 65 65 70 ವಯಸ್ಸು 425 ಇನ್ನ ಪೂರ್ತಿ ಜವಾರಿ ತಳಿ ಮುತ್ತೆ. ಹೇ ಇದೇನ್ ಗೊತ್ತೇನೋ ತೋಳಲ್ವ ಕಣೋ ತೊಲೆ ತೊಲೆ ಹ್ಞೂ ನಯಪ್ಪ ಎಟ್ಟು ಗಟ್ಟಿ ನೋಡಿ ಮುತ್ತೆ. ದೇವರ ಮುತ್ತೆ ನಿಮ್ಮ ಮಾತು ಗಟ್ಟಿ ಮುತ್ತೆ ನಾ ಈ ಕಡೆ ಕೂಡ್ತೀನಿ, ಅವ ಆ ಕಡೆ ಕೂಡ್ತಾನೆ. ಎತ್ಕೊಂಡು ಹೋತೆ ಹ್ಞೂ ಎತ್ಕೊಂಡು ಹೋಗ್ತೀರ? ಜಾಲಿ ಜಾಲಿ ಮುತ್ತೆ ಪೂರ ಜವಾರಿ. ನಮ್ ಗ್ಯಾಂಗ್ನಾಗ ಅವ್ರು ಭೀಮ್ ಇದ್ದಂಗ ನೋಡ್ರಿ ಹೆಂಗ ಭೀಮ್ ಮೊಳಕಾಲ ಏನು ನೋಸ್ದು ಹೋಗೋದಾಗಲ್ರಿ ಮುಂದಕ್ಕೆ ನೀವು ನಡ್ಕೋತ ಕೊಂಟ್ರಿ. ಇಲ್ಲಿ ಬೀಚ್ ಇದೆ, ಇಲ್ಲಿ ಬೀಚ್ ಕೊಡುವ ಗಾಡಿ ಕುಂಡ್ರಿಸ್ಕೊಂಡು ಬಂದ ಜಗಳ ತಗದ ನಡಿ ಬೀಚ್ ಕೊಡ್ತೀನಿ. ಇಲ್ಲಿ ಬಂದು ಬೀಚ್ ಕೊಡ್ತೀವಿ, ಅಲ್ಲೇ ಇಳಿಯೋದು ಹಂಗೆ ಹೋಗೋವನ್ನ. ಹೌದಾ? ಈಗ ಎಲ್ಲಿ ನೀವು ಇದು ಕೊಂಟ್ರೇನ್ರಿ ಅರಕೇರಿಗೆ ಹ್ಞೂ ರೀ ಜಾತ್ರೆಗೆ? ಹೌದಾ? ಎಲ್ಲಿ ಕುರಿಗಳು ಅದಾವ್ರಿ ಆಟೋದಾಗ್ರೆ ಓದ್ತಿದ್ರು. ಬರ್ರಿಲ್ಲ ನಮ್ದು ಆಟೋ ಅದು ಹಬ್ಬಸ್ ಪಾಟ್ ನಿಂತಿರ್ಬೇಕು. ಅಂತೂ ನಡುವು ಬರ್ಬೇಕಾದ್ರೆ ಈ ಸವಿ ನೀರು ಕೊಟ್ರೆ ದೋಸ್ತ, ನೀರು ಕೊಟ್ರೆ ಪುಣ್ಯ ಬರಲಿ. ಮನಗಂಡೆ ದೇವಿ ಸೇವೆ ಮಾಡಕತ್ತಾರ. ದೇವಿ ಸಂಪತ್ತು ಸೌಕರ್ಯ ಆಯಸ್ಸು ಕೊಟ್ಟು ಅವರ ಕುಟುಂಬವನ್ನು ಕಾಪಾಡಲಿ ಅಂತೇಳಿ ನಾವಿಬ್ರು ಅಣ್ಣ ತಮ್ಮ ಇರಲಿ ಕೇಳ್ಕೊತೀವಿ. ಹೋಗಿ ಸಂಘದಾಗ ಟೆಂಟ್ ಹೊಡ್ಯಾಮು. ಇವತ್ತೊಂದಿನ ಅಲ್ಲೇ ಇರೋಮು, ಮತ್ತು ನಾಳೆ ಜರ್ನಿ ಕಂಟಿನ್ಯೂ ಮಾಡಮು. ಅಂತೂ 6 ಗಂಟೆ ಆಯಿತು. ಎರಡನೇ ದಿನ ಸಂಕೊಳಗೆ ಬೀರಪ್ಪ ಮುತ್ಯನ ಗುಡಿ ಒಳಗೆ ಟೆಂಟ್ ಹೊಡೆದು ಮುಂಜಾನೆ ಎದ್ದು ಬೀರಪ್ಪ ಮುತ್ಯನ ದರ್ಶನ ಪಡೆದು 2ನೇ ದಿನದ ಜರ್ನಿ ಸ್ಟಾರ್ಟ್ ಆಯ್ತು ನೋಡ್ರಿ. ಮಾವನ್ ಖರ್ಚಾ ಕುಡಿತಾರ ಮಾವ ಅಡ್ಡ ದಾರಿ ಅಂತ ಕರ್ಕೊಂಡ್ ಬರಕತ್ತ ನೋಡ್ರಿ. ಯಾ ಅಡ್ಡ ದಾರಿ ಉದ್ದ ದಾರಿ ಅಡ್ಡ ದಾರಿಗೆ ಹೋದ್ರೆ ಗುಡ್ಡಾಪುರ ಮುಟ್ತೀವಿ. ಯಪ್ಪ ಮುಟ್ಟಕ್ಕೆ ತಯಾರಿಲ್ಲ, ಆದ್ರೂ ಸನಿಯ ಬಂದೇವ ಅಂತ ಅನ್ಸಕತ್ತದ. ಹೋಗಮ್. ಗುಡ್ಡ ಸುತ್ತಿ ಮೈಲಾಪುರಕ್ಕೆ ಬಂದ್ರಂತ ನಾವು ಗುಡ್ಡ ಸುತ್ತಿ ಗುಡ್ಡಾಪುರಕ್ಕೆ ಬಂದೇ ಬಿಟ್ಟೆ ನೋಡ್ರಿ. ಕಡಿಗೂ ಆ ತಾಯಿ ಅಸ್ತನಕ್ಕೆ ಬಂದು ಮುಟ್ಟೇ ಬಿಟ್ಟೇವ್ರಿ. ಸತತವಾಗಿ 2 ತಾಸು ಪಾಳೆ ಹಚ್ಚಿದ ಮ್ಯಾಗ ಪಾಳೆ ಸಿಕ್ಕು ದೇವಿ ದರ್ಶನ ಆಗಿ ಹೊರಗೆ ಬರೋಟಿಗೆ ಇಲ್ಲಿ ವಯಸ್ಸಾದವ್ರಿಗೆ ನೋಡ್ಲಿ ಅಂತ LED ಸ್ಕ್ರೀನ್ ಮ್ಯಾಗ ದೇವಿನ ಲೈವ್ ಆಗಿ ಸಾಕತ್ತಿದ್ರು ನೋಡ್ರಿ.
ಸಾಯೋ ಮುಂಚೆ ಜೋಗದ ಗುಂಡಿ ಜೀವನದಾಗ ಒಮ್ಮೆ ನೋಡೆ, ಸಾಯೋ ಮುಂಚೆ ಜೋಗದ ಗುಂಡಿ ಜೀವನದಾಗ ಒಮ್ಮೆ ನೋಡೆ, ಹಾಲು ಮತ ಜನಾಂಗದ ತೋಳದ ಬಲದ ಡೊಳ್ಳಿನ ಪದ ಒಮ್ಮೆ ಕೇಳೆ. ಅಲ್ಲಿಂದ ಸೀದಾ ಬಂದಿದ್ದು ದಾನಂದೇವಿ ವಿವಾಹ ಆಗಿದ್ದ ಸ್ಥಳ, ಅದೇ ಸಂಕತೀರ್ಥ. ಇಲ್ಲಿ ನಾವು ಏನಾರ ಬೇಡ್ಕೊಂಡ್ಕಿರಿ ಆಲದ ಮರಕ್ಕೆ ಏನಾದರೂ ಕಾಯಿ ಕಟ್ಟಿದ್ರೆ ನಮ್ಮ ಸಂಕಲ್ಪ ಎಲ್ಲ ಈಡೇರ್ತದ ಅಂತೇಳಿ ಇಲ್ಲಿದ್ದ ಭಕ್ತಾದಿಗಳ ನಂಬಿಕೆ ಐತಿ. ಸೀದಾ ಇಲ್ಲಿಂತ್ರ ಬಿಡೋಣ. ನೆಕ್ಸ್ಟ್ ಹೋಗಿದ್ದೆ ಅರಿಕೇರಿ ಅಮೋಘ ಸಿದ್ದೇಶ್ವರ. ಏನಾರ ಹೇಳು. ನಮಾಮಿ ಶಮೀಶಾನ ನಿರ್ವಾಣ ರೂಪಂ ವಿಭುಂ ವ್ಯಾಪಕಂ ಬ್ರಹ್ಮ ವೇದ ಸ್ವರೂಪಂ ನಿಜಂ ನಿರ್ಗುಣಂ ನಿರ್ವಿಕಲ್ಪಂ ನಿರೀಹಂ ಚಿದಾಕಾಶಮಾಕಾಶವಾಸಂ ಭಜೇಹಂ